ಇವತ್ತು ಶನಿವಾರ ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗ್ತಿತ್ತು ಗುರು. ಬೇಜಾರಲ್ಲಿ ಮನೆ ತಗೊಳ್ತಿದ್ದಾಗ ನಮ್ಮ ಅಣ್ಣ ಕಾಲ್ ಮಾಡಿ ಫ್ರೀ ಇದ್ರೆ ಬಾ ಹೊರಗಡೆ ಹೋಗಿ ಬರೋಣ ಅಂತಂದ. ನನಗೂ ಕಡ್ದು ಕಟ್ಟೆ ಹಾಕೋಕೆ ಏನು ಕೆಲಸ ಇದೆ ಅಂತ ಬೈಕ್ ಎತ್ಕೊಂಡು ಪೀಸಾಗಿ ರೋಡಲ್ಲಿ ಹೋಗ್ತಿರ್ಬೇಕಾರೆ ಅಲ್ಲಿನ ವೆದರ್ ಮಾತ್ರ ಅಲ್ಟಿಯಾಗಿತ್ತು. ಆ ವೆದರ್ನ ನಿಮಗೆ ತೋರಿಸ್ಕೊಂಡು ಮುಂದೆ ನಾವು ಹೋಗ್ತಿರುವಂಥ ಜಾಗದ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಈ ವಿಡಿಯೋನ ವೀಕ್ಷಿಸ್ತಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾವು ಹೋಗ್ತಿರೋ ಈ ಜಾಗ ಬ್ಯಾಚುಲರ್ಸ್ ಭಗವಂತನ ಹೆಸರಿರುವಂಥ ಜಾಗ. ಶನಿವಾರ ಆಗ್ತಿದ್ದಂಗೆ ಎಲ್ಲರೂ ಸ್ಟೇಟಸಲ್ಲಿ ಮಿಂಚುವಂಥ ಈ ಭಗವಂತನ ಸನ್ನಿಧಿಗೆ ನಾವಿವತ್ತು ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಸುತ್ತ 12 ಪ್ರದಕ್ಷಿಣೆ ಹಾಕ್ತಿರಿ ಮನಸ್ಸಲ್ಲಿ ಏನು ಅನ್ಕೋತೀವಿ ಅದು ನೆರವೇರುತ್ತೆ ಅನ್ನೋ ಒಂದು ವಾಡಿಕೆಯು ಕೂಡ ಈ ಸನ್ನಿಧಿಯಲ್ಲಿದೆ. ಸೊ ಇನ್ನು ಹೆಚ್ಚು ತಡ ಮಾಡೋದು ಬೇಡ, ಆ ಸನ್ನಿಧಿ ಯಾವುದು, ಅದು ಎಲ್ಲಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬೆಂಗಳೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿರುವ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕೆಂಗಲ್ ಆಂಜನೇಯ ಸ್ವಾಮಿಯ ಸನ್ನಿಧಿಗೆ ನಾವಿವತ್ತು ಭೇಟಿಯನ್ನು ಕೊಟ್ಟಿದ್ವಿ ಸ್ನೇಹಿತರೆ. ಕೆಂಗಲ್ ಎಂದರೆ ಕೆಂಪುಗಲ್ಲು ಎಂದರ್ಥ. ಹಿಂದೆ ವ್ಯಾಸರಾಯರು ಇತ್ತ ಕಡೆ ಸಂಚರಿಸುತ್ತಿರುವ ಸಮಯದಲ್ಲಿ ಒಂದು ಕೆಂಪುಗಲ್ಲನ್ನು ನೋಡಿ ವಿಸ್ಮಿತರಾಗುತ್ತಾರೆ. ಆ ಕೆಂಪು ಕಲ್ಲಿನ ಮೇಲೆ ಆಂಜನೇಯ ಸ್ವಾಮಿಯ ಆಕಾರವನ್ನು ಅವರ ಮನಸ್ಸಿನಲ್ಲೇ ಊಹಿಸಿಕೊಳ್ಳುತ್ತಾರೆ. ಆಗ ಆಂಜನೇಯ ಸ್ವಾಮಿಯು ಆ ಕೆಂಪುಗಲ್ಲಿನ ಮೇಲೆ ಒಡಮೂಡಿ ವ್ಯಾಸರಾಯರಿಗೆ ದರ್ಶನವನ್ನು ನೀಡುತ್ತಾರೆ. ವ್ಯಾಸರಾಯರು ಆ ಕೆಂಪು ಕಲ್ಲಿನ ಮೇಲೆ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡುತ್ತಿದ್ದಾರೆಂಬ ಇತಿಹಾಸವು ಈ ದೇವಾಲಯಕ್ಕಿದೆ. ಹಿಂದೆ ಹೊಯ್ಸಳರ ಕಾಲದಲ್ಲಿ ಇಲ್ಲಿ ಒಂದು ಪುಟ್ಟ ದೇವಸ್ಥಾನ ನಿರ್ಮಾಣಗೊಂಡಿತ್ತು. ಕಾಲಾನುಕ್ರಮೇಣ ಈ ಪ್ರದೇಶವನ್ನು ಆಳುತ್ತಿದ್ದ ಅನೇಕ ರಾಜಮನೆತನದವರು ದೇವಾಲಯವನ್ನು ವಿಸ್ತರಿಸುತ್ತಾ ಬಂದರು. ಅದರಲ್ಲಿ ಪ್ರಮುಖವಾದದ್ದು ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಈ ಪ್ರದೇಶದಲ್ಲಿ ಹುಲಿಗಳ ಹಾವಳಿ ಹೆಚ್ಚಾಗಿತ್ತು. ಈ ಕಾರಣದಿಂದ ಹಳ್ಳಿಗರ ಜೀವನ ತುಂಬ ಕಷ್ಟಕರವಾಗಿತ್ತು. ಹುಲಿಗಳನ್ನು ಹಿಡಿದು ಜನಗಳಿಗೆ ಅನುಕೂಲ ಮಾಡಿಕೊಳ್ಳಲು ಆಗಿನ ದಿವಾನರಾಗಿದ್ದ ಮಿರ್ಜಾ ಬಿಸ್ಮಿಲ್ಲರು ಎಷ್ಟು ಪ್ರಯತ್ನಿಸಿದರೂ ಹುಲಿಗಳು ತಪ್ಪಿಸಿಕೊಳ್ಳುತ್ತಿದ್ದವು. ಆಗ ಕೆಂಗಲ್ ಆಂಜನೇಯ ಸ್ವಾಮಿಯ ಬಳಿ ಬಂದ ದಿವಾನ್ ಮಿರ್ಜಾ ಬಿಸ್ಮಿಲ್ಲರು ದೇವರು ಇರುವುದು ಸತ್ಯವಾದರೆ ಜನರಿಗೆ ತೊಂದರೆ ಕೊಡುತ್ತಿರುವ ಆ ಹುಲಿಗಳು ತಾನಾಗಿಯೇ ಬೋನಿನಲ್ಲಿ ಬಂದು ಬೀಳಬೇಕೆಂದು ಅರಸಿಕೊಂಡರಂತೆ. ಅಲ್ಲಿ ಅಚ್ಚರಿ ಏನೆಂದರೆ ಮರುದಿನ ಬೆಳಿಗ್ಗೆ ಹುಲಿಯು ತಾನಾಗೇ ಬಂದು ಬೋನಿನಲ್ಲಿ ಬಿದ್ದು ಬಿಡುತ್ತದೆ. ಆಗ ದಿವಾನರು ಈ ದೇವರ ಮಹಿಮೆಯನ್ನು ಕಂಡು ಪುಳಕಿತರಾದರು. ದಿವಾನರು ಸ್ವಾಮಿಗೆ ಒಂದು ಚಿನ್ನದ ಮೀಸೆಯನ್ನು ಕೊಡುಗೆಯಾಗಿ ನೀಡಿ ಮತ್ತು ದೇವಾಲಯದ ಅಭಿವೃದ್ಧಿಗಾಗಿ 10 ಎಕರೆ ಜಮೀನನ್ನು ನೀಡಿದ್ದರಂತೆ. ಮತ್ತು ಈ ದೇವಾಲಯಕ್ಕೆ ಆಗಮಿಸಿ 12 ಪ್ರದಕ್ಷಿಣೆಯನ್ನು ಹಾಕಿದರೆ ಮನಸ್ಸಿನಲ್ಲಿ ಸಂಕಲ್ಪಗೊಂಡ ಕೆಲಸಗಳು ಈಡೇರುತ್ತೆ ಎಂಬ ವಾಡಿಕೆಯು ಈ ದೇವಸ್ಥಾನಕ್ಕಿದೆ. ಸಂತಾನಾಪೇಕ್ಷಿಗಳು ಮತ್ತು ಉದ್ಯೋಗಾಂಕ್ಷಿಗಳು ಇಲ್ಲಿ ಅರಸಿಕೊಂಡರೆ ದೇವರ ದಯೆ ತೋರುತ್ತಾರೆ ಎಂಬ ನಂಬಿಕೆಯೂ ಕೂಡ ಇಲ್ಲಿದೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನ ಕಿರಣಗಳು ನೇರವಾಗಿ ವಿಗ್ರಹದ ಮೇಲೆ ಬಂದು ಬೀಳುವುದು ಈ ದೇವಸ್ಥಾನದ ಸ್ಥಳೀಯರಿಗೆ ಅಚ್ಚರಿಯನ್ನು ಮೂಡಿಸುತ್ತಿದೆ. ಸ್ಥಳೀಯರು ಈ ದೇವಸ್ಥಾನವನ್ನು ಅಯ್ಯನಗುಡಿ ಎಂದು ಕರೆಯುತ್ತಾರೆ. ಅಯ್ಯನಗುಡಿ ಎಂದರೆ ಅಯ್ಯ ಎಂದರೆ ಮನೆಯಲ್ಲಿ ದೊಡ್ಡವರು ಎಂದರ್ಥ. ಮಂಡ್ಯ ಹಾಗೂ ರಾಮನಗರ ಜಿಲ್ಲೆಗಳ ಕೆಲವು ಗ್ರಾಮಸ್ಥರು ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡೆದ ನಂತರ ಮನೆಗೆ ತೆರಳುವ ಮೊದಲು ಇಲ್ಲಿಗೆ ಬಂದು ಕೆಂಗಲ್ ಆಂಜನೇಯನ ದರ್ಶನ ಪಡೆದು ಲಡ್ಡು ಪ್ರಸಾದವನ್ನು ನೈವೇದ್ಯಕ್ಕೆ ಇಟ್ಟು ದೇವರನ್ನು ಆರಾಧಿಸುವುದು ವಾಡಿಕೆಯಾಗಿದೆ. ಇದರಲ್ಲಿ ಪ್ರತಿದಿನವೂ ಬೆಳಿಗ್ಗೆ 7ರಿಂದ ಸಂಜೆ 7ರವರೆಗೆ ತೆರೆದಿರುತ್ತದೆ. ಕೆಂಗಲ್ ಆಂಜನೇಯ ಎಂದು ಕರೆಯಲ್ಪಡುವ ಭಗವಾನ್ ಹನುಮಂತನನ್ನು ಆಶೀರ್ವಾದ ಪಡೆಯಲು ನಗರದ ಎಲ್ಲೆಡೆಯಿಂದ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ ಮತ್ತು ಪ್ರತಿ ಶನಿವಾರದಂದು ವಿಶೇಷ ಪೂಜೆಗಳನ್ನು ಸಹ ನಡೆಸಲಾಗುತ್ತದೆ. ಆ ಪೂಜೆಯನ್ನು ನೋಡೋಕ್ಕೆ ನಾವಿವತ್ತು ಇಲ್ಲಿಗೆ ಬಂದಿದ್ದೀವಿ. ಅಲ್ಲದೆ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ
ಮದುವೆಯ ಮತ್ತು ಇತರ ಶುಭ ಕಾರ್ಯಗಳನ್ನು ಇಲ್ಲಿ ನಡೆಸುತ್ತಾರೆ. ಮದುವೆಯಾದ ದಂಪತಿಗಳು ದಾಂಪತ್ಯ ಸುಖಕರವಾಗಿರುತ್ತದೆ ಎಂದು ಇಲ್ಲಿ ವಾಡಿಕೆ ಇದೆ. ಇದು ಸತ್ಯವೂ ಕೂಡ ಹೌದು. ಆದುದರಿಂದ ಈ ಕ್ಷೇತ್ರದಲ್ಲಿ ಹಲವು ಶುಭ ಕಾರ್ಯಗಳು ನಡೆಯುತ್ತವೆ. ಇಷ್ಟೇ ಅಲ್ಲ, ನಮ್ಮ ವಿಧಾನಸೌಧದ ನಿರ್ಮಾತೃ ಮತ್ತು ನಮ್ಮ ನಾಡಿನ 2ನೇ ಮುಖ್ಯಮಂತ್ರಿ ಹನುಮಂತಯ್ಯನವರ ಮನೆಯ ದೇವರು ಕೂಡ ಈ ಕೆಂಗಲ್ ಆಂಜನೇಯ ಸ್ವಾಮಿಯೇ ಆಗಿರುತ್ತದೆ. ಇಷ್ಟೇ ಅಲ್ಲ, ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ 9 ದಿನಗಳ ಭಾರೀ ದನಗಳ ಜಾತ್ರೆ ಜರುಗುತ್ತದೆ. ಜಾತ್ರೆಯ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಹಲವು ಭಾಗಗಳಿಂದ ಸರಿಸುಮಾರು 25,000 ಹೆಚ್ಚು ಹಸುಗಳು ಇಲ್ಲಿ ಸೇರುತ್ತವೆ. ನಾವು ನೋಡುತ್ತಿರುವ ಆಂಜನೇಯ ಸ್ವಾಮಿಯ ವಿಗ್ರಹವು ಸುಮಾರು 5.5 ಅಡಿ ಎತ್ತರವಿದ್ದು ಉತ್ತರಾಭಿಮುಖವಾಗಿ ಕೆಂಪು ಕಲ್ಲಿನಿಂದ ಉದ್ಭವವಾಗಿದೆ. ಶಂಖಚಕ್ರಪಾಣಿಯಾದ ಆಂಜನೇಯ ಸ್ವಾಮಿಯ ಬಾಲದಲ್ಲಿ ಗಂಟೆಯನ್ನು ಹೊಂದಿದ್ದಾರೆ. ಇದಿಷ್ಟು ಈ ದೇವಸ್ಥಾನದ ವಿಶೇಷತೆಗಳಾಗಿ ಈಗ ನಾನು ನಿಮಗೆ ತಿಳಿಸಿದ್ದೇನೆ.